30 ಲಕ್ಷ ಹಿಂದೂಗಳ ಹತ್ಯೆ ಮತ್ತು 4 ಲಕ್ಷ ಮಹಿಳೆಯರ ಮೇಲೆ ಅತ್ಯಾಚಾರ. ಇದು ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ ತೆತ್ತ ಬೆಲೆ. ಆದರೆ ಈ ಅನಾಗರಿಕ ನಡೆಯ ಹಿಂದೆ ಇದ್ದವರು ಯಾರು? ಮಾರ್ಚ್ 25, 1971 ರಾತ್ರಿ ಸಾವಿರಾರು ಮುಗ್ಧ ಹಿಂದೂ ಕುಟುಂಬಗಳಿಗೆ ಕೆಲವೇ ಗಂಟೆಗಳಲ್ಲಿ ಈ ರಾತ್ರಿ ತಮಗೆ ವಿನಾಶಕಾರಿ ಕರಾಳ ರಾತ್ರಿಯಾಗುತ್ತದೆ ಎಂಬ ಕಲ್ಪನೆಯೂ ಇರಲಿಲ್ಲ. 1970ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಶೇಖ್ ಮುಜೀಬುರ್ ರೆಹಮಾನ್ ಅವರ ಅವಾಮಿ ಲೀಗ್ ಬಹುಮತವನ್ನು ಗಳಿಸಿತ್ತು. ಆದರೆ ಅಧಿಕಾರವನ್ನು ನಿರಾಕರಿಸಲಾಯಿತು. ಏತನ್ಮಧ್ಯೆ ಪೂರ್ವ ಪಾಕಿಸ್ತಾನದ ಜನರು ಭಾಷೆ, ಆರ್ಥಿಕ ತಾರತಮ್ಯ ಮತ್ತು ರಾಜಕೀಯ ಹಕ್ಕುಗಳ ಬಗ್ಗೆ ಪಶ್ಚಿಮ ಪಾಕಿಸ್ತಾನದ ಮೇಲೆ ಅದಾಗಲೇ ಕೋಪಗೊಂಡಿದ್ದರು. ಚುನಾವಣೆಗಳ ನಂತರ ಪ್ರತಿಭಟನೆಗಳು ತೀವ್ರಗೊಂಡವು. ಪಶ್ಚಿಮ ಪಾಕಿಸ್ತಾನದ ಸರ್ಕಾರವು ಪರಿಸ್ಥಿತಿ ನಿಯಂತ್ರಣ ತಪ್ಪಬಹುದು ಎಂದು ಭಯಪಟ್ಟಿತು. ತದನಂತರ ಮಾರ್ಚ್ 25, 1971ರ ಮಧ್ಯರಾತ್ರಿ ಗುಂಡಿನ ಚಕಮಕಿಯ ಸದ್ದು ಕೇಳಿತು. ಅದೇ ರಾತ್ರಿ ಪಾಕಿಸ್ತಾನಿ ಸೇನೆಯು ಆಪರೇಷನ್ ಸರ್ಚ್ ಲೈಟ್ ಎಂಬ ರಹಸ್ಯ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಸೈನ್ಯವು ಮೊದಲು ಢಾಕಾದ ಪ್ರಮುಖ ಪ್ರದೇಶಗಳನ್ನು ಸುತ್ತುವರೆದಿತು. ಟ್ಯಾಂಕ್ಗಳು ಬೀದಿಗಳಲ್ಲಿ ಸಾಲುಗಟ್ಟಿ ನಿಂತಿದ್ದವು. ಮೆಷಿನ್ ಗನ್ಗಳು ಮನಬಂದಂತೆ ಗುಂಡು ಹಾರಿಸುತ್ತಿದ್ದವು. ಢಾಕಾ ವಿಶ್ವವಿದ್ಯಾಲಯವು ಮೊದಲ ಗುರಿಯಾಗಿತ್ತು. ಹಾಸ್ಟೆಲ್ಗಳಿಗೆ ಪ್ರವೇಶಿಸಿ ನಿರಾಯುಧ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಲಾಯಿತು. ಹೆಚ್ಚಾಗಿ ಹಿಂದೂ ವಿದ್ಯಾರ್ಥಿಗಳು ವಾಸಿಸುತ್ತಿದ್ದ ಜಗನ್ನಾಥ ಹಾಲ್ನಲ್ಲಿದ್ದವರನ್ನು ಕೊಲ್ಲಲಾಯಿತು. ಅನೇಕ ಶಿಕ್ಷಕರನ್ನು ಅವರ ಮನೆಗಳಿಂದ ಹೊರಗೆ ಎಳೆದು ತರಲಾಯಿತು. ಅವರ ಹೆಸರು ಮತ್ತು ಗುರುತುಗಳನ್ನು ಕೇಳಲಾಯಿತು ಮತ್ತು ಅವರು ಹಿಂದೂಗಳೇ ಆಗಿದ್ದರೆ ಅವರ ಮೇಲೆ ಗುಂಡು ಹಾರಿಸಲಾಯಿತು. ಕೆಲವೇ ಗಂಟೆಗಳಲ್ಲಿ ಪುಸ್ತಕಗಳು ಮತ್ತು ಶಿಕ್ಷಣದ ಸ್ಥಳವು ರಕ್ತದಿಂದ ತುಂಬಿತ್ತು. ರಾತ್ರಿ ಇಡೀ ಗುಂಡಿನ ಸದ್ದು ಪ್ರತಿಧ್ವನಿಸಿತು. ಪೂರ್ವ ಪಾಕಿಸ್ತಾನದಾದ್ಯಂತ ಇದೇ ರೀತಿಯ ಕೃತ್ಯಗಳು ನಡೆದು ಹಿಂದೂಗಳನ್ನು ಹತ್ಯೆ ಮಾಡಲಾಯಿತು. ಅವರಲ್ಲಿ ಒಬ್ಬರು ಢಾಕಾ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕ ಮತ್ತು ಜಗನ್ನಾಥ ಹಾಲ್ನ ಮುಖ್ಯ ಅಧಿಕಾರಿಯಾಗಿದ್ದ ಪ್ರೊಫೆಸರ್ ಜ್ಯೋತಿರ್ಮಯ್ ಗುಹಠಾಕುರ್ತಾ. ಪಾಕಿಸ್ತಾನಿ ಸೈನ್ಯವು ಅವರ ಮನೆಗೆ ನುಗ್ಗಿ ಅವರ ಹೆಸರು ಮತ್ತು ಧರ್ಮವನ್ನು ಕೇಳಿ ಅವರನ್ನು ಗುಂಡಿಕ್ಕಿ ಕೊಂದಿತು. ಇದು ಕೇವಲ ಢಾಕಾಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಕೆಲವೇ ದಿನಗಳಲ್ಲಿ ಪೂರ್ವ ಪಾಕಿಸ್ತಾನದಾದ್ಯಂತ ಬೆಂಕಿ ಹೊತ್ತಿಕೊಂಡಿತು. ಆರಂಭಿಕ ದಿನಗಳಲ್ಲಿ ಸುಮಾರು 50,000ದಿಂದ 2 ಲಕ್ಷ ಜನರು ಕೊಲ್ಲಲ್ಪಟ್ಟರು ಮತ್ತು 1971ರ ವಿಮೋಚನಾ ಯುದ್ಧದ ಉದ್ದಕ್ಕೂ ಸುಮಾರು 30 ಲಕ್ಷ ಹಿಂದೂಗಳನ್ನು ಕೊಲ್ಲಲಾಯಿತು. ಸುಮಾರು 1 ಕೋಟಿ ಹಿಂದೂಗಳು ಭಾರತದಲ್ಲಿ ಆಶ್ರಯ ಬಯಸಿ ಬರುವಂತಾಯಿತು. ಸುಮಾರು 4 ಲಕ್ಷ ಮಹಿಳೆಯರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರು. ಈ ದಮನದ ನಂತರ ಸಂಘರ್ಷ ತೀವ್ರಗೊಂಡಿತು. ಯುವಕರು ಒಟ್ಟುಗೂಡಿ ಹೋರಾಟವನ್ನು ಪ್ರಾರಂಭಿಸಿದರು. ಮುಂದೆ ಇದುವೇ ವಿಮೋಚನಾ ಯುದ್ಧವಾಗಿ ಮಾರ್ಪಟ್ಟಿತು. ಅಂತಿಮವಾಗಿ ಡಿಸೆಂಬರ್ 16, 1971ರಂದು ನಡೆದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನಿ ಸೈನ್ಯವು ಶರಣಾಯಿತು. ಬಾಂಗ್ಲಾದೇಶವು ಸ್ವತಂತ್ರ ದೇಶವಾಯಿತು. ಆಪರೇಷನ್ ಸರ್ಚ್ ಲೈಟ್ ಮೂಲಕ ಪಾಕಿಸ್ತಾನಿ ಸೈನ್ಯವು ಪೂರ್ವ ಪಾಕಿಸ್ತಾನದಲ್ಲಿ ಹಿಂದೂಗಳು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ನಿರ್ದಿಷ್ಟವಾಗಿ ಗುರಿಯಾಗಿಸಿಕೊಂಡಿತು. ಇದು ಹಿಂಸಾಚಾರದ ಮೂಲಕ ಹಿಂದೂ ಸಮುದಾಯದ ಗುರುತನ್ನು ಕೆಡವಲು ಮತ್ತು ದುರ್ಬಲಗೊಳಿಸಲು ಮಾಡಿದ ಪ್ರಯತ್ನವಾಗಿತ್ತು.